Good morning students, so welcome to Srinidhi's classroom. Today I started the linear transformation. So see what is meant by a linear transformation. See here, consider a transformation, that means a mapping T from U to V. Here U and V are any two vector spaces of the same field. Andre U is a vector space over the field F and V is also a vector space over the field F. ಇವೆರಡೂ ಕೂಡ ವೆಕ್ಟರ್ ಸ್ಪೇಸಸ್, ಡಿಫ್ರೆಂಟ್ ವೆಕ್ಟರ್ ಸ್ಪೇಸಸ್ ಫಾರ್ ದ ಸೇಮ್ ಫೀಲ್ಡ್, ಒಂದೇ ಫೀಲ್ಡ್ಗೆ ಇರುವಂಥದ್ದು. ಸೊ ಟಿ ಇಸ್ ಎ ಮ್ಯಾಪಿಂಗ್ ಅಂದರೆ ಫಂಕ್ಷನ್ ಆಗ್ತಿದೆ ಅಂದರೆ ಎವರಿ ಎಲಿಮೆಂಟ್ ಇನ್ ದ ಡೊಮೈನ್, ಅಂದರೆ ಎವರಿ ಎಲಿಮೆಂಟ್ ಆಫ್ ಯು ಆಸ್ ಅ ಯುನಿಕ್ ಇಮೇಜ್ ಇನ್ ವಿ ಅಂತ. ಸೊ ಅದು ಎಂಥ ಫಂಕ್ಷನು ಅದೆಲ್ಲ ನಮಗೆ ಬೇಕಿಲ್ಲ, ಟೋಟಲಿ ಇಟ್ ಇಸ್ ಎ ಫಂಕ್ಷನ್. ಸೊ ಈ ಒಂದು ಮ್ಯಾಪಿಂಗ್ನ ನಾವು ಲೀನಿಯರ್ ಟ್ರಾನ್ಸ್ಫಾರ್ಮೇಶನ್ ಅಂತ ಹೇಳಬೇಕು ಅಂದರೆ that must satisfies the two conditions. The first one is T of alpha plus beta is equal to T of alpha plus T of beta, and the second one is T of C into alpha is equal to C into T of alpha. Observe here, ಈ ಆಲ್ಫಾ ಮತ್ತೆ ಬೀಟಾ ಅಂತ ಹೇಳೋದು ಡೊಮೈನ್ ನಲ್ಲಿ ಅಂದ್ರೆ ಯು ನಲ್ಲಿ ಇರುವಂತ ವೆಕ್ಟರ್ಸ್. ನಾವು ಯಾವಾಗಲೂ ಫಂಕ್ಷನ್ ಬರಿಬೇಕಾದ್ರೆ ಎಫ್ ಫ್ರಮ್ ಎ ಟು ಬಿ ಅಂತ ಹೇಳಿರ್ತೀವಿ. ಇಟ್ಸ್ ಎ ಮ್ಯಾಪಿಂಗ್ ಫ್ರಮ್ ಎ ಟು ಬಿ ಅಂತ. ಸೊ ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸಮ್ ಎಕ್ಸ್ ಸ್ಕ್ವೇರ್ ಅಂತ ಬರ್ದಿದೀವಿ ಅಂತ ಇಟ್ಕೊಳ್ಳಿ. ಈಗ ನೆಕ್ಸ್ಟ್ ಈ ಎಕ್ಸ್ ಗೆ ಸಬ್ಸ್ಟಿಟ್ಯೂಟ್ ಮಾಡುವಂತ ವ್ಯಾಲ್ಯೂಸ್ ಯಾವ್ಯಾವುದು ಅಂದ್ರೆ ಎ ನಲ್ಲಿರುವಂತ ವ್ಯಾಲ್ಯೂಸ್. ಇವಾಗ ಎ ಇಸ್ ಈಕ್ವಲ್ ಟು 1 2 3 ಅಂತ ಹೇಳಿ ಎಲಿಮೆಂಟ್ಸ್ ಇದೆ. ಲೈಕ್ ದಟ್ ಬಿ ನಲ್ಲಿ ನಮಗೆ ಒಂದಷ್ಟು ಎಲಿಮೆಂಟ್ಸ್ 1 4 6 8 9 ಅಂತ ಹೇಳಿ ಒಂದಷ್ಟು ಎಲಿಮೆಂಟ್ಸ್ ಇದೆ ಅಂತಂದ್ರೆ ಈಗ ರಿಸಲ್ಟ್ ನೋಡಿ, ಎಕ್ಸ್ ಗೆ ನಾವು ವ್ಯಾಲ್ಯೂಸ್ ನ ಸಬ್ಸ್ಟಿಟ್ಯೂಟ್ ಮಾಡಬೇಕು ಅಂದ್ರೆ ಡೊಮೈನ್ ಅಲ್ಲಿ ಇರೋದು ಅಂದ್ರೆ ಎ ನಲ್ಲಿ ಇರೋದನ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಎ ನಲ್ಲಿ 1 ಇದೆ, ಎಕ್ಸ್ ಪ್ಲಸ್ 1 ಬರೆದ್ರೆ 1 ಸ್ಕ್ವೇರ್ ಅಂದ್ರೆ 1. ಎ ನಲ್ಲಿ 2 ಇದೆ, ನೆಕ್ಸ್ಟ್ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು, 2 ಸ್ಕ್ವೇರ್ ಅಂದ್ರೆ 4. ಎ ನಲ್ಲಿ 3 ಇದೆ, ಸೊ 3 ಮೀನ್ಸ್ 3 ಸ್ಕ್ವೇರ್ ಅಂದ್ರೆ 9. ಈ ರಿಸಲ್ಟೆಂಟ್ ಎಲಿಮೆಂಟ್ ಏನಿದೆ ದೇ ಆರ್ ದ ಎಲಿಮೆಂಟ್ಸ್ ಆಫ್ ದ ಕೋಡೊಮೈನ್. ಕೋಡೊಮೈನ್ ನಲ್ಲಿ ಇರುವಂತ ಎಲಿಮೆಂಟ್ಸ್ ಗಳಾಗಿರುತ್ತೆ ರಿಸಲ್ಟೆಂಟ್. ದಟ್ ಮೀನ್ಸ್ ಟೋಟಲಿ ಎಫ್ ಆಫ್ ಎಕ್ಸ್ ಇಸ್ ಅನ್ ಎಲಿಮೆಂಟ್ ಆಫ್ ಕೋಡೊಮೈನ್. ಎಫ್ ಆಫ್ ಎಕ್ಸ್ ಕೋಡೊಮೈನ್ ನಲ್ಲಿ ಇದೆ ಅಂದ್ರೂ ಒಂದೇ, ಎಕ್ಸ್ ಸ್ಕ್ವೇರ್ ಕೋಡೊಮೈನ್ ನಲ್ಲಿ ಇದೆ ಅಂತ ಹೇಳಿದ್ರು ಒಂದೇ, ಟೋಟಲಿ ಸೇಮ್. ಯಾಕೆ ಇದನ್ನು ಹೇಳಿದೆ ಅಂದ್ರೆ ಹಿಯರ್ ಆಲ್ಫಾ ಅಂಡ್ ಬೀಟಾ ಆರ್ ದ ಎಲಿಮೆಂಟ್ಸ್ ಆಫ್ ಯು. ಆಲ್ಫಾ ಮತ್ತೆ ಬೀಟಾ ಎಲಿಮೆಂಟ್ಸ್ ಆಫ್ ಯು, ಬಟ್ ಟಿ ಆಫ್ ಆಲ್ಫಾ ಪ್ಲಸ್ ಬೀಟಾ ಇಸ್ ದ ಎಲಿಮೆಂಟ್ ಆಫ್ ವಿ. ಅರ್ಥ ಮಾಡ್ಕೊಳ್ಳಿ ಕರೆಕ್ಟಾಗಿ. ಸೊ ಇಲ್ಲಿ ಈ ಟಿ ನ ಲೀನಿಯರ್ ಟ್ರಾನ್ಸ್ಫಾರ್ಮೇಶನ್ ಅಂತ ಹೇಳ್ಬೇಕಂದ್ರೆ ಆ ಟಿ ನಮಗೆ ಟರ್ಮ್ ವೈಸ್ ಡಿಸ್ಟ್ರಿಬ್ಯೂಟ್ ಮಾಡೋ ಹಾಗಿರ್ಬೇಕು. ಎರಡು ವೆಕ್ಟರ್ಗೆನೆ ನಾವು ಟರ್ಮ್ ವೈಸ್ ಆಪರೇಟ್ ಮಾಡೋ ಹಾಗಿದ್ರೆ ಆಗ ಅದನ್ನ ನಾವು ಲೀನಿಯರ್ ಟ್ರಾನ್ಸ್ಫಾರ್ಮೇಶನ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಅಂದ್ರೆ ಸುಮ್ಮನೆ ನಾನು ಟ್ರಾನ್ಸ್ಫಾರ್ಮೇಶನ್ ಬಗ್ಗೆ ಹೇಳ್ತಿಲ್ಲ, ಬಟ್ ಲೀನಿಯರ್ ಆಪರೇಟರ್ಸ್ ಬಗ್ಗೆ ಹೇಳ್ತಾ ಇದೀನಿ. ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಅಂದ್ರೆ ಯು ಆರ್ ಆಲ್ ನೋ ಅಬೌಟ್ ದಿಸ್ ಕಾನ್ಸೆಪ್ಟ್. ಸೊ ಡಿಫ್ರೆನ್ಷಿಯಲ್ ಆಪರೇಟರ್ ಇಸ್ ಎ ಲೀನಿಯರ್ ಅಂತ ಹೇಳ್ತೀವಿ. ನೋಡಿ ಇವಾಗ ಇಲ್ಲಿ ಫಾರ್ ಎಕ್ಸಾಂಪಲ್ 2 ಇತ್ತು ಅಂತ ಇಟ್ಕೊಳ್ಳಿ, ನಾವು ಅವಾಗ ಏನ್ ಬರಿತೀವಿ, 2 ನ ಔಟ್ ಸೈಡ್ ಬರೆದು ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಎಕ್ಸ್ ಪ್ಲಸ್ ಡಿ ಬೈ ಡಿ ಎಕ್ಸ್ ಆಫ್ ಕಾಸ್ ಎಕ್ಸ್ ಅಂತ ಬರಿತೀವಿ. ಹೌದಾ? ನೋಡಿ ಡಿ ಬೈ ಡಿ ಎಕ್ಸ್ ಅನ್ನೋದು ಲೀನಿಯರ್ ಆಪರೇಟರ್ ಅಂತ ಕರಿತೀವಿ. ಯಾಕೆಂದ್ರೆ ಅದನ್ನ ಟರ್ಮ್ ವೈಸ್ ಆಪರೇಟ್ ಮಾಡಬಹುದು. ಕಾನ್ಸ್ಟೆಂಟ್ ಇದ್ರೆ ಆ ಕಾನ್ಸ್ಟೆಂಟ್ ನ ಔಟ್ ಸೈಡ್ ಬರೆದು ಕೂಡ ನಾವು ಆ ಫಂಕ್ಷನಿಗೆ ಮಾತ್ರ ಆಪರೇಟ್ ಮಾಡಬಹುದು. ಹಾಗಾಗಿ ಅದನ್ನ ಲೀನಿಯರ್ ಆಪರೇಟರ್ ಅಂತ ಕರಿತೀವಿ. ಇಲ್ಲೂ ನಾವು ಒಂದು ಟ್ರಾನ್ಸ್ಫಾರ್ಮೇಶನ್ ನ ಲೀನಿಯರ್ ಟ್ರಾನ್ಸ್ಫಾರ್ಮೇಶನ್ ಅಂತ ಹೇಳಬೇಕು ಅಂದ್ರೆ ಅದನ್ನ ಟರ್ಮ್ ವೈಸ್ ಆಪರೇಟ್ ಮಾಡೋ ಹಾಗಿರ್ಬೇಕು. ಇಲ್ಲಿ ಸ್ಕೇಲಾರ್ ಏನಿರುತ್ತೆ ಆ ಸ್ಕೇಲಾರ್ ನ ಔಟ್ ಸೈಡ್ ಬರೆದು ಆ ವೆಕ್ಟರಿಗೆ ಮಾತ್ರ ಟ್ರಾನ್ಸ್ಫಾರ್ಮೇಶನ್ ನ ಆಪರೇಟ್ ಮಾಡೋ ಹಾಗಿದ್ರೆ ಅದನ್ನ ನಾವು ಲೀನಿಯರ್ ಟ್ರಾನ್ಸ್ಫಾರ್ಮೇಶನ್ ಅಂತ ಹೇಳಿ ಕರಿತೀವಿ. ಯಾವುದೇ ಒಂದು ಟ್ರಾನ್ಸ್ಫಾರ್ಮೇಶನ್ ನ ಲೀನಿಯರ್ ಟ್ರಾನ್ಸ್ಫಾರ್ಮೇಶನ್ ಅಂತ ಹೇಳ್ಬೇಕಂದ್ರೆ ದಟ್ ಮ್ಯಾಪಿಂಗ್ ಸ್ಯಾಟಿಸ್ಫೈಸ್ ದೀಸ್ ಟೂ ಕಂಡೀಷನ್ಸ್. ಇವೆರಡು ಕಂಡೀಷನ್ಸ್ ನ ಸ್ಯಾಟಿಸ್ಫೈ ಮಾಡ್ತಿದ್ರೆ ಅದನ್ನ ನಾವು ಲೀನಿಯರ್ ಟ್ರಾನ್ಸ್ಫಾರ್ಮೇಶನ್ ಅಂತ ಹೇಳ್ತೀವಿ. ಇಲ್ಲಿ ನೋಡಿ, ಲೆಟ್ ಯು ಅಂಡ್ ಬಿ ಬಿ ದ ಟೂ ವೆಕ್ಟರ್ ಸ್ಪೇಸಸ್ ಓವರ್ ದ ಸೇಮ್ ಫೀಲ್ಡ್ ಎಫ್. The mapping T from U to V is said to be a linear transformation if T of alpha plus beta is equal to T of alpha plus T of beta ಅಂದ್ರೆ ಟರ್ಮ್ ವೈಸ್ ಡಿಸ್ಟ್ರಿಬ್ಯೂಟ್ ಮಾಡೋ ಹಾಗಿದ್ರೆ ಅಂಡ್ ಆಲ್ಫಾ ಬೀಟಾ ಬಿಲಾಂಗ್ಸ್ ಟು ಯು ಅಂತ. ಸೊ ಹೇಳಿದೆ ನಾನು ಡೊಮೈನ್ ನಲ್ಲಿ ಇರುತ್ತೆ ಅಂತ. ಹಾಗೆ ನೆಕ್ಸ್ಟ್ ಸೆಕೆಂಡ್ ಒನ್ T of C into alpha is equal to C into T of alpha for all C belongs to F and alpha belongs to U ಅಂತ. ಸೊ ಇವೆರಡು ಕಂಡೀಷನ್ಸ್ ಸ್ಯಾಟಿಸ್ಫೈ ಆದ್ರೆ ನಾವು ಅದನ್ನ linear transformation anta heltivi. So next I move on to the theorem on this linear transformation. So see the statement of the theorem. A mapping T from U to V from the vector space V of F means V over the field F and U over the field F and V over the field F is a linear transformation if and only if that satisfies this
ದಿಸ್ ಕಂಡೀಷನ್. ಅಂದ್ರೆ ಈ ಮ್ಯಾಪಿಂಗ್ ನ ಲೀನಿಯರ್ ಟ್ರಾನ್ಸ್ಫಾರ್ಮೇಶನ್ ಅಂತ ಹೇಳ್ತೀವಿ ಯಾವಾಗ ಅಂದ್ರೆ ಈ ಕಂಡೀಷನ್ ಸ್ಯಾಟಿಸ್ಫೈ ಆದ್ರೆ. ಹಾಗೆ ಈ ಕಂಡೀಷನ್ ಸ್ಯಾಟಿಸ್ಫೈ ಆದ್ರೆ ಸಾಕು, ಅದನ್ನ ಲೀನಿಯರ್ ಟ್ರಾನ್ಸ್ಫಾರ್ಮೇಶನ್ ಅಂತ. ಇದು ಲೀನಿಯರ್ ಟ್ರಾನ್ಸ್ಫಾರ್ಮೇಶನ್ ಆಗಿದ್ರೆ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ, ಈ ಕಂಡೀಷನ್ ಸ್ಯಾಟಿಸ್ಫೈ ಆದ್ರೆ ಅದು ಲೀನಿಯರ್ ಟ್ರಾನ್ಸ್ಫಾರ್ಮೇಶನ್ ಆಗಿರುತ್ತೆ. ಅದನ್ನ ನಾವಿಲ್ಲಿ ಪ್ರೂಫ್ ಮಾಡಬೇಕು. ಸೊ ಪ್ರೂಫ್ ಹೇಗೆ ಅಂತ, ಸೊ ಇಲ್ಲಿ ಫಸ್ಟ್ ನಾನು ಲೆಟ್ t from u to v is a linear transformation ಅಂತ ಹೇಳಿ ತಗೋತಾ ಇದ್ದೀನಿ. ನೆಕ್ಸ್ಟ್ ಈ ಕಂಡೀಷನ್ ನಾನು ಪ್ರೂಫ್ ಮಾಡಬೇಕು. ಸೊ ಈ ಕಂಡೀಷನ್ ನಾನು ಹೇಗೆ ಪ್ರೂಫ್ ಮಾಡ್ತೀನಿ ಅಂದ್ರೆ, t from u to v is a linear transformation ಆಯ್ತು ಅಂದ್ರೆ, ಸೊ ಆಟೋಮೆಟಿಕಲಿ t satisfies those two conditions, that is t of alpha plus beta is equal to t of alpha plus t of beta, and t of c into alpha is equal to c into t of alpha. ಸೊ ಟಿ ಏನಾದರೂ ಲೀನಿಯರ್ ಟ್ರಾನ್ಸ್ಫಾರ್ಮೇಶನ್ ಆಗಿತ್ತು ಅಂದ್ರೆ ಅವೆರಡೂ ಕೂಡ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ನಾವು ಬರಿಬೇಕಾದ್ರೂ ಕೂಡ ಬೈ ದ ಡೆಫಿನೇಷನ್ ಆಫ್ ಲೀನಿಯರ್ ಟ್ರಾನ್ಸ್ಫಾರ್ಮೇಶನ್ ಫಾರ್ ಆಲ್ಫಾ ಬೀಟಾ ಬಿಲಾಂಗ್ಸ್ ಟು ಯು ಅಂಡ್ c1 c2 ಬಿಲಾಂಗ್ಸ್ ಟು f, t of c1 into alpha plus c2 into beta is equal to c1 into t of alpha plus c2 into t of beta. ಅಂದ್ರೆ ಇದನ್ನ ನಾವು ಇನ್ನೊಂದು ಸ್ಟೆಪ್ ಬೇಕಾದ್ರೂ ಬರೀಬಹುದು. ಹೇಗೆ ಅಂದ್ರೆ ಈ ತರ t of c1 into alpha plus t of c2 into beta. ಸೊ ಇಲ್ಲಿ ಫಸ್ಟ್ ಕಂಡೀಷನ್ ಅಪ್ಲೈ ಮಾಡ್ಕೊಂಡಿದ್ದೀನಿ. ಆಲ್ಫಾ ಪ್ಲಸ್ ಬೀಟಾ ಇದ್ರೆ ಟಿ ನ ನಾನು ಟರ್ಮ್ ವೈಸ್ ಆಪರೇಟ್ ಮಾಡ್ಬೋದು ಅದನ್ನ. ನೆಕ್ಸ್ಟ್ ಸೆಕೆಂಡ್ ಕಂಡೀಷನ್ ಯೂಸ್ ಮಾಡ್ಕೊಂತಾ ಇದ್ದೀನಿ, ಸಿ ಇಂಟು ಟಿ ಆಫ್ ಆಲ್ಫಾ ಅಂತ. ಸೊ ಹಾಗಾಗಿ c1 ಇಂಟು ಟಿ ಆಫ್ ಆಲ್ಫಾ ಪ್ಲಸ್ c2 ಇಂಟು ಟಿ ಆಫ್ ಬೀಟಾ. ಸೊ ಫಾರ್ ಆಲ್ ಅದನ್ನೇ ನಾವಿಲ್ಲಿ ಆಲ್ರೆಡಿ ಹೇಳಿರೋದ್ರಿಂದ ಮತ್ತೆ ಏನು ಹೇಳೋದು ಬೇಡ. ಸೊ ಕ್ಲಿಯರ್ಲಿ ಅದೇ ಕಂಡೀಷನ್ ನಾವಿಲ್ಲಿ ಪ್ರೂಫ್ ಮಾಡಬೇಕಾಗಿದ್ದು. ಸೊ ದ ಕಂಡೀಷನ್ ಇಸ್ ಸ್ಯಾಟಿಸ್ಫೈಡ್. ಸೊ ಫಸ್ಟ್ ಒನ್ ಆಯ್ತು. ಇನ್ನು ಕಾನ್ವರ್ಸ್ ಪಾರ್ಟ್ ನ ಪ್ರೂಫ್ ಮಾಡಬೇಕು. ಸೊ ಕಾನ್ವರ್ಸ್ಲಿ ಹೇಗೆ ಅಂದ್ರೆ, ಸಪೋಸ್ for alpha beta belongs to u and c1 c2 belongs to f, then t of c1 into alpha plus c2 into beta is equal to c1 into t of alpha plus c2 into t of beta. ಈ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಿದ್ರೆ we have to prove T is linear transformation. ಸೊ ಅದನ್ನು ಲೀನಿಯರ್ ಟ್ರಾನ್ಸ್ಫಾರ್ಮೇಶನ್ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಸೊ ಇನ್ ಪರ್ಟಿಕ್ಯುಲರ್ ಅದಕ್ಕೆ ಏನ್ ಮಾಡ್ತೀನಿ ಇದಕ್ಕೆ ಅಂದ್ರೆ, ಇದೇ ಕಂಡೀಷನ್ಗೆ ನಾನು ಪರ್ಟಿಕ್ಯುಲರ್ ಕೇಸಲ್ಲಿ c1 ಮತ್ತೆ c2 ಅಂದ್ರೆ ದೇ ಆರ್ ದ ಸ್ಕೇಲಾರ್ಸ್ ಅಂದ್ರೆ ಫೀಲ್ಡ್ ಅನ್ನ. ಸೊ ಹಾಗಾಗಿ ಏನ್ ಮಾಡ್ತೀನಿ ಅಂದ್ರೆ, ಇನ್ ಪರ್ಟಿಕ್ಯುಲರ್ c1 is equal to c2 is equal to 1 ಅಂತ ಅನ್ಕೊಂತೀನಿ. ಸರ್ ಅದು 1 ಅಂತ ಹೇಗೆ ಅನ್ಕೊಂತೀರಾ ಸರ್? ಬಿಕಾಸ್ f is a field. ಫೀಲ್ಡ್ ಅಲ್ಲಿ ನಮಗೆ 1 ಕೂಡ ಎಕ್ಸಿಸ್ಟೆನ್ಸ್ ಆಗೇ ಆಗುತ್ತೆ. ಸೊ ಹಾಗಾಗಿ ನಾನು ಪರ್ಟಿಕ್ಯುಲರ್ ಆಗಿ ನಾನು c1 c2 ನ 1 ಅಂತ ಹೇಳಿ ಚೂಸ್ ಮಾಡ್ತಾ ಇದ್ದೀನಿ. ಇಫ್ ವಿ ಸಬ್ಸ್ಟಿಟ್ಯೂಟ್ c1 is equal to 1 and c2 is equal to 1 for this, that becomes t of 1 into alpha is alpha plus 1 into beta is beta is equal to 1 into t of alpha is t of alpha plus 1 into t of beta is equal to t of beta. ಸೊ ಇದನ್ನ ಸುಮ್ಮನೆ ಬರೀತಾ ಇಲ್ಲ ನಾನು. 1 into alpha is equal to alpha because alpha is an element of u is a vector space. ಆಲ್ಫಾ ಮತ್ತೆ ಬೀಟಾ ಅನ್ನೋದು ಯು ನಲ್ಲಿರುವಂತ ಎಲಿಮೆಂಟ್ಸ್. ಯು ವೆಕ್ಟರ್ ಸ್ಪೇಸ್ ಆಗಿದೆ ಅಂದ್ರೆ ಅದು ಕೂಡ ಈ ಕಂಡೀಷನ್ ನ ಸ್ಯಾಟಿಸ್ಫೈ ಮಾಡಲೇಬೇಕು. ವೆಕ್ಟರ್ ಸ್ಪೇಸ್ ಆಗಿದೆ ಅಂದ್ರೆ 1 into alpha is equal to alpha ಆಗಿದ್ರೆ ಮಾತ್ರ ಅದನ್ನ ನಾವು ವೆಕ್ಟರ್ ಸ್ಪೇಸ್ ಅಂತ ಹೇಳಿ ಕರೆಯೋದು. ವೆಕ್ಟರ್ ಸ್ಪೇಸ್ ಆಗಿದೆ ಅಂದ್ರೆ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ. ಆಲ್ಫಾ ಮತ್ತೆ ಬೀಟಾ ಯು ನಲ್ಲಿರುವಂತ ಎಲಿಮೆಂಟ್ ಆಗಿರೋದ್ರಿಂದ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ. ಹಾಗಾಗಿ ನಾವು 1 into ಆಲ್ಫಾನ ಆಲ್ಫಾ, 1 into ಬೀಟಾನ ಬೀಟಾ ಅಂತ ಬರ್ದಿರೋದು. ನೆಕ್ಸ್ಟ್ ನಾನು ಆಗ್ಲೇ ತಾನೇ ಹೇಳಿದೆ, ದಿಸ್ ಟಿ ಆಫ್ ಆಲ್ಫಾ ಇಸ್ ಅನ್ ಎಲಿಮೆಂಟ್ ಆಫ್ ದ ಕೋಡೊಮೈನ್. ಹಿಯರ್ ದ ಕೋಡೊಮೈನ್ ಈಸ್ ವಿ. ವಿ ಇಸ್ ದ ಕೋಡೊಮೈನ್. ಟಿ ಆಫ್ ಆಲ್ಫಾ ಇಸ್ ದ ಎಲಿಮೆಂಟ್ ಆಫ್ ವಿ ಅಂದ್ರೆ ವಿ ಈಸ್ ಆಲ್ಸೋ ಎ ವೆಕ್ಟರ್ ಸ್ಪೇಸ್. ಸೊ ಹಾಗಾಗಿ 1 into ಟಿ ಆಫ್ ಆಲ್ಫಾ ಅಂದ್ರೆ ಟಿ ಆಫ್ ಆಲ್ಫಾನೇ ಬರುತ್ತೆ. ಅದು ಕೂಡ ವೆಕ್ಟರ್ ಸ್ಪೇಸ್ ಆಗಿರೋದ್ರಿಂದ ವಿ 1 into ಟಿ ಆಫ್ ಆಲ್ಫಾ ಅಂದ್ರೆ ಟಿ ಆಫ್ ಆಲ್ಫಾ. ಹಾಗೆ 1 into ಟಿ ಆಫ್ ಬೀಟಾ ಅಂದ್ರೆ ಟಿ ಆಫ್ ಬೀಟಾನೇ ಬರುತ್ತೆ. ನೆಕ್ಸ್ಟ್ ಅಗೈನ್ ಫಾರ್
C1 is equal to 1 and C2 is equal to 0. ಸೊ ಅವಾಗ ಏನಾಗುತ್ತೆ ಇದು T of C2 is equal to 0 ಅಂತ ಅದೊಂದನ್ನು ಮಾತ್ರ ನಾನು 0 ತಗೊಳ್ಳೋಣ. ಅವಾಗ C1 into alpha is equal to C1 into T of alpha ಆಗುತ್ತೆ. ಸೊ ನಮಗೆ ಅದು ಬೀಟಾ ಟರ್ಮ್ ವ್ಯಾನಿಷ್ ಆಗಿಬಿಡುತ್ತೆ C2 0 ಅಂತ ತಗೊಂಡಾಗ. ಹಾಗಾಗಿ ಇದು ಸ್ಯಾಟಿಸ್ಫೈ ಆಗುತ್ತೆ ನೋಡಿ. ಫ್ರಮ್ ದೀಸ್ ಟು ಕಂಡೀಷನ್ಸ್ from 1 and 2 T is linear transformation, hence the theorem. This is the theorem. It's very simple one and very important. So I think ಇದು ಅರ್ಥ ಆಗಿದೆ ಅನ್ಕೊಂತೀನಿ. Next I move on to the next theorem. Okay, see the next theorem. The statement of the theorem is if T from U to V is linear transformation, then you have to prove T of 0 is equal to 0 dash, where 0 and 0 dash are the 0 vectors of U and V respectively. And second one is T of minus alpha is equal to minus T of alpha. So see here how to prove this theorem. It's very simple and very important. So first one proof ಮಾಡಬೇಕು ಹೇಗೆ. For some alpha belongs to U ಅಂತ ಹೇಳಿ ಒಂದು ವೆಕ್ಟರ್ ನ ಚೂಸ್ ಮಾಡೋಣ. ಸೊ ಕನ್ಸಿಡರ್ ಹೇಗೆ ಕನ್ಸಿಡರ್ ಮಾಡ್ಕೋತೀನಿ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. T of alpha plus 0 is equal to T of alpha plus T of 0 ಅಂತ ಬರೀಬಹುದು. ಹೇಗೆ ಅಂದ್ರೆ here alpha is an element of U, 0 is also an element of U because 0 is the 0 element of the vector space U ಅಂತ. ಅಂದ್ರೆ ಯು ಗೆ 0 ಅನ್ನೋದು ಒಂದು ವೆಕ್ಟರ್, ಆಲ್ಫಾ ಅನ್ನೋದು ಒಂದು ವೆಕ್ಟರ್. ಸೊ ಇದು ಆಲ್ಫಾ ಪ್ಲಸ್ ಬೀಟಾ ತರ ಇದೆ. ಸೊ ಟಿ ಆಫ್ ಆಲ್ಫಾ ಪ್ಲಸ್ ಬೀಟಾ ಇಸ್ ನಥಿಂಗ್ ಬಟ್ ಟಿ ಆಫ್ ಆಲ್ಫಾ ಪ್ಲಸ್ ಟಿ ಆಫ್ ಬೀಟಾ ಬಿಕಾಸ್ ಟಿ ಇಸ್ ಎ ಲೀನಿಯರ್ ಟ್ರಾನ್ಸ್ಫಾರ್ಮೇಶನ್. ಸೊ ಹಾಗಾಗಿ ಇದನ್ನ ಈ ತರ ಬರೀಬಹುದು. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನಾಗುತ್ತೆ ಇದು ಅಂದ್ರೆ ಆಲ್ಫಾ ಪ್ಲಸ್ 0 ಅಂದ್ರೆ ಟಿ ಆಫ್ ಆಲ್ಫಾ ಮಾತ್ರ ಬಿಕಾಸ್ 0 ಇಸ್ ದ ಅಡಿಟಿವ್ ಐಡೆಂಟಿಟಿ ವಿತ್ ರೆಸ್ಪೆಕ್ಟ್ ಟು ಅಡಿಷನ್. 0 ಇಸ್ ದ ಐಡೆಂಟಿ ಎಲಿಮೆಂಟ್ ಇನ್ ಎ ವೆಕ್ಟರ್ ಸ್ಪೇಸ್ ಯು. ಸೊ ಹಾಗಾಗಿ 0 ಪ್ಲಸ್ ಆಲ್ಫಾ ಅಂದ್ರೆ ಆಲ್ಫಾನೇ ಬಂತು. ನೆಕ್ಸ್ಟ್ ದಟ್ ಇಂಪ್ಲೈಸ್ ನೀಟಾಗಿ ಅರ್ಥ ಮಾಡ್ಕೊಳ್ಳಿ ಟಿ ಆಫ್ ಆಲ್ಫಾ ಪ್ಲಸ್ 0 ಡ್ಯಾಶ್ ಅಂತ ಬರೀತೀನಿ. ನಾನು ಅವಾಗಲೇ ವೆರಿ ಫಸ್ಟ್ ಹೇಳಿದೆ ಆಲ್ಫಾ ಇಸ್ ದ ಎಲಿಮೆಂಟ್ ಆಫ್ ಯು, ಟಿ ಆಫ್ ಆಲ್ಫಾ ಇಸ್ ದ ಎಲಿಮೆಂಟ್ ಆಫ್ ವಿ ಎನ್. ಸೊ ಈ ಟಿ ಆಫ್ ಆಲ್ಫಾ ಪ್ಲಸ್ 0 ಡ್ಯಾಶ್ ಅಂತ ಯಾಕೆ ಬರಿತಾ ಇದ್ದೀನಿ ಅಂದ್ರೆ 0 ಡ್ಯಾಶ್ ಇಸ್ ದ ಐಡೆಂಟಿಟಿ ಎಲಿಮೆಂಟ್ ವಿತ್ ರೆಸ್ಪೆಕ್ಟ್ ಟು ಐಡೆಂಟಿ ಎಲಿಮೆಂಟ್. 0 dash is the identity element of Vn. With respect to addition, 0 dash is the identity element of V. So T of alpha is an element of V. ಹಾಗಾಗಿ T of alpha ನಾನು T of alpha plus 0 dash ಅನ್ನ T of alpha plus 0 dash ಅಂದ್ರೆ T of alpha ನೇ ಬರುತ್ತೆ. ಯಾಕೆಂದ್ರೆ 0 dash ಅನ್ನೋದು additive identity. So that is equal to T of alpha plus T of 0. So by left cancellation law use ಮಾಡ್ಕೊಂಡ್ರೆ 0 dash is equal to T of 0. So this is by left cancellation law. So left cancellation law ನ ಯೂಸ್ ಮಾಡ್ಕೊಂಡ್ರೆ ನಮಗೆ T of alpha cancel ಆಗುತ್ತೆ. Left cancellation law ಯಾಕೆ ಅಪ್ಲಿಕಬಲ್ ಆಗ್ತಿದೆ ಅಂದ್ರೆ V is a vector space. ಇಲ್ಲಿ ಈ T of alpha 0 dash T of 0 these are all the elements of V. V is a vector space. In vector space the cancellation laws are holds. So that's why here we apply the left cancellation law and cancel this T of alpha. So therefore we get 0 dash is equal to T of 0. That is the result we have to prove. So ಅದನ್ನ ನಾವು ಇಲ್ಲಿ proof ಮಾಡ್ಕೊಂಡಿದೀವಿ. Next second one T of minus alpha is equal to minus T of alpha ಅಂತ ಹೇಳಿ proof ಮಾಡಬೇಕು. ಇದ್ರ ಬಗ್ಗೆ ನಾನು ತುಂಬಾ ಸತಿನೇ ಹೇಳಿದ್ದೆ. So ನೋಡಿ for alpha belongs to U ಇಲ್ಲಿ ಏನು ಕನ್ಸಿಡರ್ ಮಾಡ್ತೀವಿ ಅಂದ್ರೆ T of alpha plus T of minus alpha ನ ಕನ್ಸಿಡರ್ ಮಾಡ್ತೀವಿ. This is equal to 0 ಅಂತ ಹೇಳಿ ಪ್ರೂಫ್ ಮಾಡಿದ್ರೆ T of alpha is the additive inverse of T of minus alpha ಅಂತ ಹೇಳ್ದಂಗಾಗುತ್ತೆ. ಸೊ ಆ ಒಂದು ಕಾನ್ಸೆಪ್ಟ್ ಬೇಸಿಸ್ ಮೇಲೆ ಇದನ್ನ ಪ್ರೂಫ್ ಮಾಡೋಣ. So here T is a linear transformation, so that's why this can be written as T of alpha plus of minus alpha. So this T of alpha plus T of minus alpha is equal to T of alpha minus alpha. So that implies T of alpha plus T of minus alpha is equal to T of 0. So that implies T of alpha plus T of minus alpha is equal to 0 dash
ಫ್ರಮ್ ದ ಪ್ರೀವಿಯಸ್ ಒನ್. ಸೊ ಪ್ರೀವಿಯಸ್ ರಿಸಲ್ಟ್ ಬೇಸಿಸ್ ಮೇಲೆ ಟಿ ಆಫ್ 0 ನಾವು 0 ಡ್ಯಾಶ್ ಅಂತ ಹೇಳಿ ಬರೀಬಹುದು. ಸೊ ದಟ್ ಇಂಪ್ಲೈಸ್ ದಸ್ ಟಿ ಆಫ್ minus alpha is the additive inverse of t of alpha. Similarly, t of alpha is the additive inverse of t of minus alpha. Thus, t of minus alpha is equal to minus t of alpha. ಒಂದಕ್ಕೊಂದು ಯಾವಾಗ ಅಡಿಟಿವ್ ಇನ್ವರ್ಸ್ ಆಗಿರುತ್ತೆ ಅದನ್ನು ನಾವು ಟಿ ಆಫ್ ಮೈನಸ್ ಆಲ್ಫಾ ಇಸ್ ಈಕ್ವಲ್ ಟು ಮೈನಸ್ ಟಿ ಆಫ್ ಆಲ್ಫಾ ಅಂತ ಹೇಳಿ ಬರೀಬಹುದು. ಹನ್ಸ್ ದ ರಿಸಲ್ಟ್. ಐ ಥಿಂಕ್ ಇದು ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ನೆಕ್ಸ್ಟ್ ಥಿಯರಮ್, ಇಫ್ ಟಿ ಫ್ರಮ್ ಯು ಟು ವಿ ಇಸ್ ಅ ಲೀನಿಯರ್ ಟ್ರಾನ್ಸ್ಫಾರ್ಮೇಶನ್ ದೆನ್ ವಿ ಹ್ಯಾವ್ ಟು ಪ್ರೂವ್ ದಿಸ್ ಟಿ ಆಫ್ c1 into alpha plus c2 into alpha 2 plus c3 into alpha 3 so on cn into alpha n is equal to c1 into t of alpha 1 c2 into t of alpha 2 like that cn into t of alpha n ಅಂತ ಹೇಳಿ ಪ್ರೂಫ್ ಮಾಡಬೇಕು. ಅಂದ್ರೆ n ನಂಬರ್ ಆಫ್ ಟರ್ಮ್ಸ್ ಇದ್ರೂ ಕೂಡ ಆ ಲೀನಿಯರ್ ಟ್ರಾನ್ಸ್ಫಾರ್ಮೇಶನ್ ನಾವು ಅಪ್ಲೈ ಮಾಡಬಹುದು ಅಂತ. ಯಾವಾಗ ಈ n ನಂಬರ್ ಆಫ್ ಟರ್ಮ್ಸ್ ಬರುತ್ತೆ ನಾವು ಈ ತರದ ಸ್ಟೇಟ್ಮೆಂಟ್ಸ್ ನ ಪ್ರೂಫ್ ಮಾಡೋದಕ್ಕೆ ಮ್ಯಾಥಮೆಟಿಕ್ಸ್ ನಲ್ಲಿ ತುಂಬಾ ಜಾಸ್ತಿಯಾಗಿ ಯೂಸ್ ಮಾಡೋದು ಯಾವುದು ಅಂದ್ರೆ ಮ್ಯಾಥಮೆಟಿಕಲ್ ಇಂಡಕ್ಷನ್. ಸೊ ಹಿಯರ್ we prove this result by mathematical induction. Mathematical induction ನ ಯೂಸ್ ಮಾಡ್ಕೊಂಡು ಇದನ್ನ ಪ್ರೂಫ್ ಮಾಡ್ತೀವಿ. ಮ್ಯಾಥಮೆಟಿಕಲ್ ಇಂಡಕ್ಷನ್ ಏನ್ ಹೇಳುತ್ತೆ? ಸೊ ನೋಡಿ ಒಂದು ನಿಮಿಷ. ಸೊ we prove this by using mathematical induction. ಸೊ ಇದಿಷ್ಟು ಏನು ಕೊಡಿರೋ ಅದನ್ನ ಫಸ್ಟ್ ಪಿ ಆಫ್ ಎನ್ ಅಂತ ಹೇಳಿ ಚೂಸ್ ಮಾಡೋದು. ಸೊ ಪಿ ಆಫ್ ಎನ್ ಈಸ್ ಟಿ ಆಫ್ c1 into alpha 1 plus c2 into alpha 2 plus c3 into alpha 3 plus 1 plus cn into alpha n is equal to c1 into t of alpha 1 plus c2 into t of alpha 2 plus c3 into t of alpha 3 plus 1 plus cn into t of alpha n. ಸೊ ಎಂಟೈರ್ ಸ್ಟೇಟ್ಮೆಂಟ್ ಏನಿದೆ ಅದನ್ನ ಪಿ ಆಫ್ ಎನ್ ಅಂತ ಹೇಳಿ ಚೂಸ್ ಮಾಡೋದು. ಮ್ಯಾಥಮೆಟಿಕಲ್ ಇಂಡಕ್ಷನ್ ಏನ್ ಹೇಳುತ್ತೆ? ಈ ಪಿ ಆಫ್ ಎನ್ ಅನ್ನೋದು ಫಾರ್ ಎನ್ ಇಸ್ ಈಕ್ವಲ್ ಟು 1 ಫಾರ್ ಎನ್ ಇಸ್ ಈಕ್ವಲ್ ಟು 1 ಪಿ ಆಫ್ ಎನ್ ಇಸ್ ಟ್ರೂ ಫಾರ್ ಎನ್ ಇಸ್ ಈಕ್ವಲ್ ಟು 1 ಅಂತ ಹೇಳಿ ಪ್ರೂಫ್ ಮಾಡಬೇಕು. ಸೊ ಎನ್ ಇಸ್ ಈಕ್ವಲ್ ಟು 1 ಆಗಿದ್ದಾಗ ಅಂದ್ರೆ ಇದು ಮ್ಯಾಥಮೆಟಿಕಲ್ ಇಂಡಕ್ಷನ್ ಕಾನ್ಸೆಪ್ಟ್ ಇಷ್ಟನೇ. ಒಂದು 15 ಸೈಕಲ್ಸ್ ಬೈಸಿಕಲ್ಸ್ ಇದೆ ಅಂದ್ರೆ ಅದನ್ನ ಕಂಟಿನ್ಯೂಸ್ ಆಗಿ ಒಂದು ಸೀರೀಸ್ ಆಗಿ ನಿಲ್ಸಿದ್ರೆ ಈ ಮ್ಯಾಥಮೆಟಿಕಲ್ ಇಂಡಕ್ಷನ್ ನಾವು ಅಪ್ಲೈ ಮಾಡೋದೇ ಇಂತಹ ಕೇಸಸ್ಗಳಿಗೆ ಒಂದು ಸೀರೀಸ್ ಇರಬೇಕು, ಒಂದು ಆರ್ಡರ್ ಆಗಿ ಅದು ಎಲಿಮೆಂಟ್ಸ್ಗಳು ಅರೇಂಜ್ಮೆಂಟ್ ಆಗಿರಬೇಕು. ಸೊ ಅಂತ ಕೇಸಸ್ ಅಲ್ಲಿ ನಾವು ಮ್ಯಾಥಮೆಟಿಕಲ್ ಇಂಡಕ್ಷನ್ ಅಪ್ಲೈ ಮಾಡ್ತೀವಿ. ಸೊ ಸೀರೀಸ್ ಆಗಿ ಒಂದ್ರ ಪಕ್ಕ ಬೈಸಿಕಲ್ ನಿಲ್ಸಿದೀವಿ ಅಂದ್ರೆ ಫಸ್ಟ್ ಬೈಸಿಕಲ್ ಬಿದ್ದಿದೆ ಅಂದ್ರೆ ಎಲ್ಲಾವುದು ಬೀಳುತ್ತೆ. ಅದನ್ನ ಪ್ರೂಫ್ ಮಾಡ್ಬೇಕಾದ್ರೆ ಎಲ್ಲಾ ಸೈಕಲ್ ಬಿದ್ದಿದ್ಯಾ ಇಲ್ವಾ ಅಂತ ಹೇಳೋದಕ್ಕೆ ಫಸ್ಟ್ ಸೈಕಲ್ ಬಿದ್ದಿದ್ಯಾ, ಆಮೇಲೆ ಒಂದು 15 ಸೈಕಲ್ ನಲ್ಲಿ ನಿಲ್ಸಿದ್ವಿ ನಾವು ಅಂದ್ರೆ 10ನೇ ಸೈಕಲ್ ಬಿದ್ದಿದ್ಯಾ, ಅದ್ರ ನೆಕ್ಸ್ಟ್ ಒನ್ 11ನೇ ಸೈಕಲ್ ಬಿದ್ದಿದ್ಯಾ, ಹಾಗಿದ್ರೆ ಎಲ್ಲಾವುದು ಬಿದ್ದಿರುತ್ತೆ ಅಂತ ಹೇಳಿ ಕನ್ಕ್ಲೂಡ್ ಮಾಡ್ತೀವಿ. ಮೊದಲನೇ ಸೈಕಲ್ ಬಿದ್ದಿದ್ಯಾ, 10ನೇ ಸೈಕಲ್ ಬಿದ್ದಿದ್ಯಾ, ಹಾಗೆ 11ನೇ ಸೈಕಲ್ ಬಿದ್ದಿದ್ಯಾ, ಅದ್ರ ಬೇಸಿಸ್ ಮೇಲೆ ನಾವು ಎಲ್ಲಾ ಸೈಕಲ್ ಬಿದ್ದಿದ್ಯಾ ಇಲ್ವಾ ಅಂತ ಹೇಳಿ ಕನ್ಕ್ಲೂಷನ್ ತಗೋತೀವಿ. ಅದೇ ತರನೇ ಇಲ್ಲಿ ಮ್ಯಾಥಮೆಟಿಕಲ್ ಇಂಡಕ್ಷನ್ ಹೇಳ್ತಿರೋದು ಏನಂದ್ರೆ ಫಸ್ಟ್ ಎಲಿಮೆಂಟ್ಗೆ ಆ ಸ್ಟೇಟ್ಮೆಂಟ್ n ಇಸ್ ಈಕ್ವಲ್ ಟು 1 ಗೆ ಆ ಸ್ಟೇಟ್ಮೆಂಟ್ ಟ್ರೂ ಆಗಿದೆಯಾ ಇಲ್ವಾ ಅಂತ ಹೇಳಿ ಚೆಕ್ ಮಾಡ್ತೀವಿ. ನೆಕ್ಸ್ಟ್ ನಾವು ಅಸ್ಯೂಮ್ ಮಾಡ್ಕೊಂತೀವಿ ದಟ್ ಸ್ಟೇಟ್ಮೆಂಟ್ ಈಸ್ ಟ್ರೂ ಫಾರ್ n ಇಸ್ ಈಕ್ವಲ್ ಟು m ಅಂತ. m ಅಂದ್ರೆ ಯಾವುದೋ ಒಂದು ಸರ್ಟೈನ್ ನಂಬರ್ ಲೆಸ್ ದ್ಯಾನ್ ದ n ಅಂತ, n ಗಿಂತ ಕಮ್ಮಿ ಬರುವಂತ ಇನ್ಯಾವುದೋ ಒಂದು ನಂಬರ್ ನಲ್ಲಿ ಆ ಸ್ಟೇಟ್ಮೆಂಟ್ ಟ್ರೂ ಆಗಿದೆಯಾ ಇಲ್ವಾ ಅಂತ ಹೇಳಿ ಟ್ರೂ ಆಗಿದೆ ಅಂತ ಅಸ್ಯೂಮ್ ಮಾಡ್ಕೋತೀವಿ. ಅದಾದ್ಮೇಲೆ ನೆಕ್ಸ್ಟ್ ನಾವೇನ್ ಮಾಡ್ತೀವಿ ಅಂದ್ರೆ ದಟ್ ಸ್ಟೇಟ್ಮೆಂಟ್ ಈಸ್ ಟ್ರೂ ಫಾರ್ n ಇಸ್ ಈಕ್ವಲ್ ಟು m+1 ಅಂತ ಹೇಳಿ ಪ್ರೂಫ್ ಮಾಡ್ತೀವಿ. ಅಂದ್ರೆ ಅದರ ನೆಕ್ಸ್ಟ್ ಎಲಿಮೆಂಟ್ n ಇಸ್ ಈಕ್ವಲ್ ಟು m ಗೆ ಟ್ರೂ ಅಂತ ಚೂಸ್ ಮಾಡಿರ್ತೀವಿ. ನೆಕ್ಸ್ಟ್ n ಇಸ್ ಈಕ್ವಲ್ ಟು m+1 ಅದು ಟ್ರೂ ಅಂತ ಹೇಳಿ ಪ್ರೂಫ್ ಮಾಡ್ತೀವಿ. ಸೊ ಹೇಗೆ ಅಂತ, ಸೊ ಇದನ್ನ ಇಲ್ಲಿ ಪ್ರೂಫ್ ಮಾಡಬೇಕಾದ್ರೆ ನಾನು ಏನ್ ಮಾಡ್ತೀನಿ ಅಂದ್ರೆ ಕೇಸ್ 1 ಫಾರ್ n ಇಸ್ ಈಕ್ವಲ್ ಟು 1. ಸೊ ಫಾರ್ n ಇಸ್ ಈಕ್ವಲ್ ಟು 1 ಅಂದ್ರೆ ಇದು p ಆಫ್ 1 ಆಯ್ತು. ಸೊ ಇಲ್ಲಿ ನಮಗೆ t ಆಫ್ c1 ಇಂಟು ಆಲ್ಫಾ 1 ಫಸ್ಟ್ ಎಲಿಮೆಂಟ್ ಮಾತ್ರ ಬರುತ್ತೆ ಈಸ್ ಈಕ್ವಲ್ ಟು ನೋಡಿ t ಆಫ್ c1 ಇಂಟು ಆಲ್ಫಾ 1 ನ c1 ಇಂಟು t ಆಫ್ ಆಲ್ಫಾ 1 ಅಂತ ಹೇಳಿ ಬರೀಬಹುದು ಬಿಕಾಸ್ t is linear transformation. So therefore p of n is true for n is equal to 1. Next case 2 proof ಮಾಡೋಣ. ಕೇಸ್ 2 ಏನಂದ್ರೆ
So we assume P of n is true for n is equal to m, where m is some positive integer, or simply it is a natural number. Positive integer in the sense it is a natural number. So we assume P of n is true for n is equal to m. ಅಂದ್ರೆ ಅದನ್ನ ನಾವೇನು ಮಾಡೋಣ ಅಂದ್ರೆ ಈ P of n ಇರೋ ಜಾಗದಲ್ಲಿ m ಬರೆದ್ರೆ, so that becomes P of m is T of C1 alpha 1 plus C2 alpha 2 plus C3 alpha 3 plus 1 plus Cm alpha m is equal to C1 into T of alpha 1 plus C2 into T of alpha 2 plus C3 into T of alpha 3 plus 1 plus Cm into T of alpha m. ನೋಡಿ ಹಾಗಂತ ಹೇಳಿ ತಗೊಂಡ್ಬೇಕು. ನೆಕ್ಸ್ಟ್ ವಿ ಹ್ಯಾವ್ ಟು ಪ್ರೂವ್ P of n is true for n is equal to m plus 1. ಸೊ ಇಲ್ಲಿ P of n is true for n is equal to m plus 1 ಗೆ ನಾವು ಪ್ರೂಫ್ ಮಾಡಬೇಕು ಅಂದ್ರೆ, ಟ್ರೂ ಅಂತ ಹೇಳಿ ಪ್ರೂವ್ ಮಾಡಬೇಕು ಅಂದ್ರೆ ನಾವು ಒಂದು ಕನ್ಸಿಡರೇಷನ್ ಮಾಡ್ಕೋತೀವಿ. ಏನು ಕನ್ಸಿಡರೇಷನ್ ನೀಟಾಗಿ ಅಬ್ಸರ್ವ್ ಮಾಡಿ. T of C1 alpha 1 plus C2 alpha 2 plus C3 alpha 3 plus 1 plus Cm alpha m plus Cm plus 1 into alpha m plus 1 ಅಂತ ಹೇಳಿ ಬರ್ಕೊಂಡ್ವಿ. ನೋಡಿ ಇಲ್ಲಿ Cm alpha m ತನಕ ಇತ್ತು, ಅದಕ್ಕೆ ನೆಕ್ಸ್ಟ್ ಟರ್ಮ್ ನಾನು ಬರ್ಕೊಂತಾ ಇದ್ದೀನಿ. ನೆಕ್ಸ್ಟ್ ನಾನು ಇದನ್ನ ಏನಂತ ಪ್ರೂಫ್ ಮಾಡಬೇಕು ಅಂದ್ರೆ ಸೇಮ್ ಇದೆ, ಇದ್ರ ಜೊತೆಗೆ ಪ್ಲಸ್ Cm plus 1 T of alpha m plus 1 ಬರುತ್ತೆ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಸೊ ಹಿಯರ್ T is a linear transformation, so I apply the linear transformation property, so that becomes C1 alpha 1 plus C2 alpha 2 plus C3 alpha 3 so on plus Cm alpha m plus T of Cm plus 1 alpha m plus 1. ನೋಡಿ ಅದೊಂದಕ್ಕೆ ಸಪರೇಟ್ ಆಗಿ ನಾನು ಟ್ರಾನ್ಸ್ಫಾರ್ಮೇಶನ್ ಇದಿಷ್ಟು ವೆಕ್ಟರ್ಸ್ಗೆ ಒಂದ್ಸತಿ, ಇದಕ್ಕೆ ಒಂದ್ಸತಿ ಯೂಸ್ ಮಾಡ್ತಾ ಇದ್ದೀನಿ. ಈಗ ಆಲ್ರೆಡಿ ನಾವು ಇದನ್ನ ಬರ್ದಿದ್ದೀವಿ. ಸೊ ದಿಸ್ ಇಸ್ ನಥಿಂಗ್ ಬಟ್ ಲೈಕ್ ದಿಸ್ ಅಂತ. ಸೊ ಹಾಗಾಗಿ ಇದು ಸ್ಯಾಟಿಸ್ಫೈ ಆಗ್ತಿದೆ ಅಂತ ಅನ್ಕೊಂಡಿದೀವಿ. ಸೊ ಹಾಗಾಗಿ ಟ್ರಾನ್ಸ್ಫಾರ್ಮೇಶನ್ ನಾನು ಈ ಫಾರ್ಮೆಟ್ ನಲ್ಲಿ ಬರೀಬಹುದು. ಸೊ ಹಾಗಾಗಿ C1 into T of alpha plus C2 into T of alpha 2 plus C3 into T of alpha 3 plus 1 plus Cm into T of alpha m plus, here T is a linear transformation, therefore Cm plus 1 into T of alpha m plus 1, because T is a linear transformation. ಸೊ ಇಲ್ಲಿ ಅದನ್ನು ನಾನು ಅಪ್ಲೈ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಏನಾಗುತ್ತೆ ಅಂತ, ಸೊ ಇದು ನೋಡಿ, ಇದು ನಮಗೆ ಇದಿಷ್ಟು ಕೂಡ ದಿಸ್ ಇಸ್ ನಥಿಂಗ್ ಬಟ್ ಲೈಕ್ ದಿಸ್ ಅಂತ, ಅಂದ್ರೆ ಟರ್ಮ್ ವೈಸ್ ಟಿ ಆಪರೇಟ್ ಆಗಿ ಬಂದಿದೆ. ದೇರ್ ಫೋರ್ ನೋಡಿ ಪೂರ್ತಿ ಲಾಸ್ಟ್ ತನಕನೂ ಬಂದಿದೆ. ದೇರ್ ಫೋರ್ P of n is true for n is equal to m plus 1. ಅಂದ್ರೆ n is equal to m plus 1 ತಗೊಂಡಾಗಲೂ ಕೂಡ, m plus 1 ನಂಬರ್ ಆಫ್ ಎಲಿಮೆಂಟ್ಸ್ ಬಂದಾಗಲೂ ಕೂಡ ಟಿ ಟರ್ಮ್ ವೈಸ್ ಆಪರೇಟ್ ಆಗಿ ಆ ಲೀನಿಯರ್ ಟ್ರಾನ್ಸ್ಫಾರ್ಮೇಶನ್ ಪ್ರಾಪರ್ಟಿ ಪೂರ್ತಿ ಸ್ಯಾಟಿಸ್ಫೈ ಆಗಿದೆ. ಸೊ ಹಾಗಾಗಿ P of n is true for n is equal to m plus 1. Thus P of n is true for all ಪಾಸಿಟಿವ್ ಇಂಟೀಜರ್ ಅಂತ ಹೇಳೋದು. ಸೊ ಫಾರ್ ಆಲ್ ಪಾಸಿಟಿವ್ ಇಂಟೀಜರ್, ಸೊ ಪಾಸಿಟಿವ್ ಇಂಟೀಜರ್ ಅಂದ್ರೆ ಒಂದೇ, ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್ ಅಂದ್ರೆ ಒಂದೇ, ಹನ್ಸ್ ದ ಥಿಯರಮ್. ಸೊ ಐ ಪ್ರೂವ್ ದಿಸ್ ಥಿಯರಮ್ ಬೈ ಯೂಸಿಂಗ್ ದ ಮ್ಯಾಥಮೆಟಿಕಲ್ ಇಂಡಕ್ಷನ್. ಸೊ ದಿಸ್ ಇಸ್ ದ ಮ್ಯಾಥಮೆಟಿಕಲ್ ಇಂಡಕ್ಷನ್ ಕಾನ್ಸೆಪ್ಟ್. ಸೊ ಅದ್ರ ಮೇಲೆ ಇದನ್ನ ಪ್ರೂಫ್ ಮಾಡಿದ್ದೀನಿ. ಐ ಥಿಂಕ್ ಇವತ್ತು ಮಾಡಿದ್ದು 3 ಥಿಯರಮ್ಸ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಇದ್ರ ಮೇಲಿನ ಪ್ರಾಬ್ಲಮ್ಸ್ನ ಡಿಸ್ಕಸ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.